ಹಾಯ್ ಹಲೋ ಮಕ್ಕಳೇ ಮಕ್ಕಳೇ ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಹೇಗಿದ್ದೀರಾ? ನಿಮ್ಮ ಒಂದು essay 1 ಆದಮೇಲೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಿಮ್ಮ ಏನೇನೋ ಸಮಸ್ಯೆಗಳಿರುತ್ತಲ್ಲ, ಏನೇನಾದರೂ ನಿಮಗೆ ಅನಿಸಿದರೆ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಏನಾದರೂ ನನ್ನಿಂದ ಟಿಪ್ಸ್ ಬೇಕು ಅಂತ ಹೇಳಿದರೆ. ಹಾಗಿದ್ರೆ ಮಕ್ಕಳೇ, ಇವತ್ತು ನಾನು ಫಸ್ಟ್ ಪಾಠ ಆದಂಥ, ಅಂದರೆ ನಮ್ಮ ಸೆಮ್ 2ನ ಫಸ್ಟ್ ಪಾಠ, ಸೆಮ್ 2ನ ಫಸ್ಟ್ ಪಾಠ ಆದಂಥ ಯುದ್ಧ ಇದೆ ಅಲ್ವಾ, ಯುದ್ಧ ಪಾಠವನ್ನು ಅದರ LBA ಕ್ವಶನ್ಸನ್ನು ಮಾಡ್ತಾ ಇದ್ದೀನಿ ನಾನು. ಏನಪ್ಪ LBA ಕ್ವಶನ್ಸು ಅಂದರೆ, ಇದರಲ್ಲಿ ತುಂಬ ಕ್ವಶನ್ಸ್ಗಳನ್ನ ಒಳಗಡೆ ಕೊಟ್ಟಿದ್ದಾರೆ, ಅಂದರೆ ಸಂದರ್ಭ ಎಲ್ಲ ಒಳಗಡೆಯಿಂದ ತೆಗೆದಿದ್ದಾರೆ. ಅಂದರೆ ನಿಮ್ಮ ಪಾಠದ ಹಿಂದ್ಗಡೆ ಇಲ್ದಿರೋವಂಥ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತು, ನಾನು LBA ಕ್ವಶನ್ಸ್ಗಳನ್ನ ಸೆಮ್ 1ಗೂ ಕೂಡ ಹೇಳ್ತಾ ಇದ್ದೆ. ಹಾಗೆಯೇ ಸೆಮ್ 2ಗೆ ನಾನು ಈಚ್ ಲೆಸನ್ ವೈಸ್ ನಿಮಗೆ LBA ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ಲೆಸನ್ ಯುದ್ಧದ್ದು ಹೇಳ್ತಾ ಇದ್ದೀನಿ. ಏನಪ್ಪ ಏನಿದೆ ಈ ಯುದ್ಧ ಪಾಠದಲ್ಲಿ LBAದಲ್ಲಿ ಅಂತ ಹೇಳಿ ನೋಡೋಣ ಬನ್ನಿ ಮಕ್ಕಳೇ. ಇನ್ಯಾಕ್ ತಡ, ನಮ್ಮ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಫಸ್ಟು ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದರಲ್ಲಿ ನಿಮ್ಗೆ ಗೊತ್ತಿದೆ, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡದ್ದೇನು ಅಂತ ಕೇಳಿದರೆ ಅವನೇನು ಮಾಡಿರ್ತಾನೆ, ಫಸ್ಟ್ ಏಡ್ ಬಾಕ್ಸ್ ಅಂತ ಹೇಳ್ತೀವಲ್ವ, ಅದನ್ನು ನಾವೇನಂತ ಹೇಳ್ತೀವಿ, ತುರ್ತು ಪರಿಸ್ಥಿತಿಗೆ ಏನು ಮಾಡಿರ್ತಾನೆ ಅಂತ ಹೇಳಿದರೆ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಪೆಟ್ಟಿಗೆ ಅಂತ ಹೇಳ್ತೀವಿ. ಅದನ್ನು ಫಸ್ಟ್ ಏಡ್ ಬಾಕ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಅವನು ಭದ್ರವಾಗಿ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ಅಂತ ಹೇಳಿ ಬರಿಬೇಕು. ಏನಪ್ಪ ಅಂದರೆ, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಅಂದರೆ ಎಮರ್ಜೆನ್ಸಿ ಬಂದಾಗ ಬೇಕಾದ ಔಷಧಿ ಮತ್ತು ಶಸ್ತ್ರಚಿಕಿತ್ಸೆ ಅಂದರೆ ಲೈಟಾಗಿ ಆಪ್ರೇಟ್ ಮಾಡೋಂಗೆ, ಏನಾದರೂ ಸೂಜಿ ದಾರ ಅದೆಲ್ಲ ಇರುತ್ತಲ್ಲ ಅದು ಲೈಟಾಗಿ, ಆಮೇಲೆ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಅಂತಂದರೆ, ಸೂಜಿ ದಾರ ಅಂದರೆ ಮತ್ತೆ ನಿಮ್ಮ ಬಟ್ಟೆ ಸ್ಟಿಚ್ ಮಾಡೋದು ಸೂಜಿ ದಾರ ಅಂತ ಅನ್ಕೋಬೇಡಿ, ಇದು ಚರ್ಮವನ್ನು ಸ್ಟಿಚ್ ಮಾಡುವಂಥದ್ದಿರುತ್ತೆ. ಓಕೆ, ಗಡಿ ಪ್ರದೇಶದಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ವಿಮಾನ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬ್ಲ್ಯಾಕ್ಔಟ್ ನಿಯಮವನ್ನು ನಾವು ಪಾಲಿಸಲಾಗುತ್ತದೆ ಅಂತ ಬರಿಬೇಕು. ರಾಹಿಲನು ಯಾರು ಅಂದರೆ, ರಾಹಿಲನು ಒಬ್ಬ ವೈದ್ಯ ಸೈನಿಕ. ವೈದ್ಯ ಸೈನಿಕ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಸೈನ್ಯದಲ್ಲಿ ಕೆಲಸ ಮಾಡುವಂಥ ವೈದ್ಯ. ಓಕೆನಾ. ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಅಂತ ಹೇಳಿ ಕೇಳಿದರೆ, ರಾಹಿಲನು ಮುದುಕಿಯ ಎದುರಿಗೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾದ ಮಾತನ್ನು ನುಡಿದನು ಅಂತ ಬರಿಬೇಕು. ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಅಂದರೆ, ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಈ ಯುದ್ಧದ ಪರಿ ಅಂತ ಹೇಳಿ ಅವಳು ಏನು ಮಾಡಿದ್ಲು, ಗೊಣಗಿಕೊಂಡು ಬಾಗಿಲು ತೆರೆದಳು. ಇದನ್ನ ಕೋಡ್ಸಲ್ಲೇ ಬರಿಬೇಕು ಮಕ್ಕಳೇ, ಇದು ಕೀವರ್ಡ್, ಇದು ಕೋಡ್ಸಲ್ಲೇ ಬರಿಬೇಕು. ಅಂದರೆ ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಅಂತ ಅನ್ನೋದನ್ನ ಇಲ್ಲಿ ನೀವು ಹೇಳಬೇಕು. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಸೈನ್ಯದಲ್ಲಿದ್ದ ವೈದ್ಯನ ಹೆಸರೇನು ಅಂದರೆ, ಸೈನ್ಯದಲ್ಲಿದ್ದ ವೈದ್ಯನ ಹೆಸರು ನಮ್ಗೆ ಒಬ್ಬರದೇ ಕೊಟ್ಟಿದ್ದಾರೆ, ಯಾಕಂದರೆ ಅಲ್ಲಿ ಜೊತೆಗೆ ಪೈಲಟ್ ಕೂಡ ಇದ್ರಲ್ವ, ಅವ್ರ ಹೆಸರು ಕೊಟ್ಟಿಲ್ಲ. ಇಲ್ಲಿ ವೈದ್ಯನ ಹೆಸರು ರಾಹಿಲ ಅಥವಾ ರಾಹಿಲ್ ಅಂತ ಹೇಳಿ ಬರೆದ್ರೆ ಆಯಿತು. ಓಕೆನಾ ಮಕ್ಕಳೇ. ನೆಕ್ಸ್ಟ್ ನೋಡಿ, 3-4 ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಈ ಕ್ವಶನಿಗೆ ಏನೇನು ಬರಿಬೇಕು ಅಂತ ಹೇಳ್ತಿದ್ದೀನಿ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಫಸ್ಟ್ ಕೀವರ್ಡ್ ಏನು ಬರಿಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿರ್ಜೀವವಾಗಿರುವ ಮಗುವಿನ ಬಳಿ ಕುಳಿತು ಮುದುಕಿ ಸೈನಿಕರಿಗೆ ಹೇಳಿದ ಮಾತುಗಳೇನು ಅಂತ ಹೇಳಿದ್ರೆ, ಅವಳು ತನ್ನ ಮೊಮ್ಮಗುವಿನ ಒಂದು ಪಾರ್ಥಿವ ಶರೀರವನ್ನು ನೋಡಿ, ಇಲ್ಲಿ ಇದು ಸತ್ತೋಗಿರೋ ಮಗು, ಈ ಯುದ್ಧದಿಂದ ಸತ್ತೋಯ್ತು ಅಂತ ಹೇಳ್ತಾಳಲ್ವ, ಆ ವರ್ಡ್ಸ್ಗಳನ್ನ ಕರೆಕ್ಟಾಗಿ ಕೋಡ್ಸ್ ಮಾಡಿ ಬರಿಬೇಕು ಮಕ್ಕಳೇ. ಇಲ್ಲಿ ಕೀವರ್ಡ್ಸ್ ಅದೇ ಆಗಿರುತ್ತೆ. ಅಂದರೆ ಆ ಪಾರ್ಥಿವ ಶರೀರದ ಮುಂದೆ ಕೂತ್ಕೊಂಡು ನೋಡಿ, ಇದು ಮಗುನ ನಾವು ಕಳ್ಕೊಂಡು ಬಿಟ್ಟಿದ್ದೀವಿ, ಇಲ್ಲಿ ಅದು ಮಗುವಿನ ಕಳೆ ಬರಹ ಇದೆ, ಅದು ಶವವಾಗಿದೆ, ಜೀವಂತ ಶವವಾಗಿದೆ ಅಂತ ಹೇಳ್ತಾಳಲ್ಲ, ನಿರ್ಜೀವವಾಗಿದೆ ಅಂತ ಹೇಳ್ತಾಳಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಓಕೆ, ಬುಕ್ಕಲ್ಲಿದೆ, ಕರೆಕ್ಟಾಗಿ ಅದನ್ನೇ ನೋಡ್ಕೊಂಡು ಅಷ್ಟೇ ಬರೀರಿ. ಹಾಗಿದ್ರೆ ಫಸ್ಟ್ ಏನು ಬರಿಬೇಕು ಅಂದರೆ, ಮದುಕಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಹೋಗ್ಬಿಟ್ಟು ಸೈನಿಕರು ಹೋಗ್ತಾ ಇರಬೇಕಾದ್ರೆ ಏನು ಹೇಳ್ತಾಳೆ, ನೋಡಿ ಇಲ್ಲಿ ಯಾರಿಲ್ಲ, ಇಲ್ಲಿ ನನ್ನ ನಿರ್ಜೀವವಾಗಿರುವ ಮಗು ಇದೆ, ಈ ಯುದ್ಧದಿಂದಾಗಿ ಈ ಮಗು ಸತ್ತೋಯ್ತು ಅಂತ ಹೇಳ್ತಾಳಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ?
ಓಕೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಡಾಕ್ಟರ್ಗೆ ವಿಮಾನದ ಪೈಲಟ್ ಹೇಳಿದ ಮಾತುಗಳಾವವು ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತದೆ, ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಆ ಪೈಲಟ್ ಇರ್ತಾನಲ್ವ ಡಾಕ್ಟರ್ ಪಕ್ಕದಲ್ಲಿ ಕುತ್ಕೊಂಡಿದ್ದು, ಇಲ್ಲಿ ಏನು ಹೇಳ್ತಾರೆ, ರೇಡಿಯೋ ಸಮನಾಗಿ ಡಾಕ್ಟರ್ ಅಂತ ಹೇಳಿ ರೇಡಿಯೋ ಸಮನಾಗಿ ಕಾರ್ಯ ನಿರ್ವಹಿಸುತ್ತಿಲ್ಲ, ಅಂದರೆ ಕೆಲಸ ಮಾಡ್ತಾ ಇಲ್ಲ, ಭೂಪ್ರದೇಶದೊಂದಿಗೆ ಸಂಪರ್ಕ ಸಿಗ್ತಾ ಇಲ್ಲ, ಬೆಳೆಸಲು ಸಾಧ್ಯವಾಗ್ತಾ ಇಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣ ಅಂದರೆ ಅಲ್ಲಿ ಫುಲ್ಲು ಏನಾಗಿದೆ, ಕತ್ತಲೆ ಇದೆ ಅಂತ ಹೇಳ್ತಾರಲ್ವ, ಕತ್ತಲೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರಲ್ವ, ಅದನ್ನು ಹೇಳಬೇಕು. ಅಷ್ಟು ಕೋರ್ಸಲ್ಲಿ ಹೇಳಿ ಎಂದು ಹೇಳಿದನು ಅಂತ ಬರೆದ್ರೆ ಆಯಿತು ಮಕ್ಕಳೇ. ಹಾಗಿದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಡಾಕ್ಟರ್ಗೆ ವಿಮಾನದ ಪೈಲಟ್ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಭೂಪ್ರದೇಶದೊಂದಿಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣ ಎಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ ಎಂದು ಹೇಳಿದನು. ಇದು ಬರಿಬೇಕು. ಸರಿನಾ ಮಕ್ಕಳೇ? ಓಕೆ. ನೆಕ್ಸ್ಟ್ ಹೋಗ್ತೀನಿ ನೋಡಿ. ಇಲ್ಲಿ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವವು ಅಂತ ಹೇಳಿದರೆ, ಇಲ್ಲಿ ಆತ ಏನಂತ ಅನ್ಕೋತಾನೆ ಅಂದರೆ, ಮಹಿಳೆಯ ಆರ್ತನಾದವನ್ನು ಕೇಳಿ ಅಯ್ಯೋ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ. ಫಸ್ಟ್ ಕ್ವಶನ್, ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ಆ ಮನೆಯೊಳಗೆ ಅಷ್ಟೇ, ಇನ್ನೊಂದು ಗೆ ಬಂದಿದೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಅಥವಾ ಬಾಗಿಲನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು, ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ, ಇಂತಹ ಸಂದರ್ಭದಲ್ಲಿ ಅಥವಾ ಸಮಯದಲ್ಲಿ ಅಂತ ಬರೆದ್ರು ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ಅಂತ ಹೇಳಿದ್ರೆ ಏನು ನಡೀತಾ ಇದೆ, ಏನೋ ಆಗಬಾರ್ದು ಇನ್ಸಿಡೆಂಟು ಅಂತ ಹೇಳ್ತೀವಲ್ವ, ಆ ಥರ ಕ್ರೌರ್ಯ ನಡೆಯುತ್ತಿದೆ. ಇಲ್ಲಿ ಕ್ರೌರ್ಯ ಅಂದರೆ ಅಪಘಾತ ಅಂತ ಹೇಳ್ತೀವಿ, ಅದು ಬರ್ಬರವಾದದ್ದು ಅಥವಾ ಈ ಥರ ಹೇಳಬೇಕು, ಕ್ರೌರ್ಯ ಅಂತ ಬಳಸ್ತಾರೆ. ಅಲ್ಲಿ ಏನು ನಡೀತಾ ಇದೆ, ಏನು ಕ್ರೌರ್ಯ ನಡೀತಾ ಇದೆ ಎಂಬ ಪ್ರಶ್ನೆಗಳು ಮೂಡಿದವು ಅಂತ ಹೇಳಿ ಬರಿಬೇಕು ಮಕ್ಕಳೇ. ಸರಿನಾ? ಓಕೆ. ನೆಕ್ಸ್ಟ್ ಹೋಗ್ತೀನಿ ನೋಡಿ ಮಕ್ಕಳೇ. ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳಾವುವು ಅಂದರೆ, ಮುದುಕಿ ಏನು ಹೇಳ್ತಾಳೆ ರಾಹಿಲನ ಬಳಿ, ನೋಡಪ್ಪ ನಾನು ಈ ಊರಿಗೆ ಬಂದು 50 ವರ್ಷಗಳಾಗಿರ್ಬೋದು, ಮದುವೆಯಾಗಿ ನವವಧುವಾಗಿ ಈ ಊರನ್ನು ನಾನು ಪ್ರವೇಶಿಸಿದೆ, ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು, ಜಮೀನು ಆಸ್ತಿ ಪಾಸ್ತಿ ನಮಗೆ ಸಾಕಾಗುವಷ್ಟು ಇತ್ತು, ಈಗಲೂ ಇದೆ, ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ, ಯುದ್ಧವಂತೆ ಯುದ್ಧ ಎಂದು ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿತಾಳೆ. ಅಂದರೆ ನಾವು ಎಷ್ಟು ಚೆನ್ನಾಗಿದ್ವಿ, ಆ ಯುದ್ಧದಿಂದ ನಾವೆಲ್ಲ ಕಳ್ಕೊಂಡ್ವಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ನೋಡಿ, ಮುದುಕಿಯು ಸೈನಿಕರಿಂದ ರಾಹಿಲನನ್ನು ಹೇಗೆ ರಕ್ಷಿಸಿದಳು ಅಂದರೆ, ಆ ಶತ್ರು ದೇಶದ ಸೈನಿಕರು ಬಂದಾಗ ರಾಹಿಲನನ್ನು ತನ್ನ ಸೊಸೆಯ ಕೋಣೆಯ ಮಂಚದ ಕೆಳಗೆ ಕಳಿಸ್ಬಿಟ್ಟು ಅಲ್ಲೇನಂತ ಹೇಳ್ತಾಳೆ, ನೋಡಿ ಈ ನೋಟವನ್ನು ನೋಡಿ, ಯುದ್ಧಕ್ಕೆ ಹೋದ ನನ್ನ ಮಗನಂತೆ ಭಾವಿಸಿಕೊಂಡು ತನ್ನ ಸೊಸೆ ಮಲಗಿದಂಥ ಕೋಣೆ ಒಳಗಡೆ ಮಲಗಿಸಿ, ಅಂದರೆ ಮಂಚದ ಕೆಳಗಡೆ ಮಲಗಿಸಿ ಆ ಸೊಸೆ ಏನಂದರೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಕ್ಕಳೇ, ಶತ್ರು ದೇಶದ ಸೈನಿಕರು ರಾಹಿಲನನ್ನು ಹುಡುಕಿಕೊಂಡು ಬಂದರು. ಆಗ ಮುದುಕಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ಅವರ ಸೊಸೆ ಮಲಗಿರುವಂಥ ಕೋಣೆಯ ಮಂಚದ ಅಡಿಯಲ್ಲಿ ರಾಹಿಲನನ್ನು ಅಡಗಿಸ್ಬಿಟ್ಟು ಅವರಿಂದ ರಕ್ಷಿಸ್ತಾಳೆ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಕವಿಕೃತಿ ಪರಿಚಯ ಇದೆ, ನಿಮಗೆ ಗೊತ್ತಿದೆ. ಇದನ್ನು ನೀವು ಯಾವಾಗಲೂ ಕವಿಕೃತಿ ಪರಿಚಯವನ್ನು ಪ್ಯಾರಾಗ್ರಾಫಲ್ಲೇ ಬರಿಬೇಕು. ಇದರಲ್ಲಿ ಅವ್ರ ಹೆಸರು, ಅವ್ರು ಹುಟ್ಟಿರೋದು ಜೂನ್ 30, 1936, ಜೂನ್ 30 ಒಂದು ಬರೀರಿ, ಅದು ಕೂಡ ಇಂಪಾರ್ಟೆಂಟು ಮಕ್ಕಳೇ. ಓಕೆ, 30 ಜೂನ್ ಅಂತ ಇದೆ ಅಲ್ವಾ, 30 ಜೂನ್ 1936 ಅಂತ ಹೇಳಿ ಬರೀರಿ. ಕಾಸರಗೋಡು ಅಂತ ಅನ್ನೋ ಊರಿನಲ್ಲಿ ಜನಿಸಿದ್ರು. ಆಮೇಲೆ ಅವ್ರ ಬಗ್ಗೆ ಬರಿಬೇಕಾದ್ರೆ ಅವ್ರ ಖ್ಯಾತ ಕತೆಗಾರತಿ ಅವೆಲ್ಲ ಬರಿಬೇಕು ಅಂತ ಏನಿಲ್ಲ, ಸುಮ್ಮನೆ ಇಲ್ಲಿ ಕೊಟ್ಟಿದ್ದೀನಿ. ಆದರೆ ನೀವೇನು ಗೊತ್ತಿ, ಅವ್ರ ಪ್ರಮುಖ ಕೃತಿಗಳು ಅಂತ ಹೇಳಿದಾಗ ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳೆಬಡದ ದೋಣಿ, ಇವೆಲ್ಲ ಬರಿಬೇಕು. ಆಮೇಲೆ ಅವರ ಏನಂತ ಹೇಳಿ ಬರಿಬೇಕು ಅಂದರೆ, ಖೆಡ್ಡ, ಚಪ್ಪಲಿಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಮುಂತಾದ ಕಥಾ ಸಂಕಲನಗಳಂತ ಬರಿಬೇಕು. ಅವ್ರಿಗೆ 2 ಪ್ರಶಸ್ತಿಗಳು ಬಂದಿದೆ. ಒಂದು ಸಾಹಿತ್ಯ ಕೃಷಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಬರೆದ್ರೆ ಆಯಿತು ಮಕ್ಕಳೇ. ಓಕೆನಾ? ಅವರಿಗೆ ಇಲ್ಲಿ ಏನು ಬರಿಬೇಕು ಅಂತ ಹೇಳಿದಾಗ, ಸಾಹಿತ್ಯ ಕೃಷಿಗಾಗಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಬಂದಿದೆ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ಹೋಗೋಣ ಮಕ್ಕಳೇ.
ನೆಕ್ಸ್ಟ್ ಇಲ್ಲೇನು ಗೊತ್ತಾ, ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ನೋಡಿ. ಇಲ್ಲಿ ಈ ವಾಕ್ಯವನ್ನು ಶ್ರೀಮತಿ ಸರಾ ಅಬೂಬ್ಕರ್ ಅವರ ಚಪ್ಪಲಿಗಳು ಅನ್ನೋ ಕಥಾ ಸಂಕಲನದಿಂದ, ಇಲ್ಲಿ ಶ್ರೀಮತಿ ಸರಾ ಅಬೂಬ್ಕರ್, ಆಮೇಲೆ ಚಪ್ಪಲಿಗಳು ಮತ್ತು ಯುದ್ಧ ಪಾಠ ಇಷ್ಟು ಬರೆದ್ರೆ, ಈ 3ಕ್ಕೆ ಬರೆದ್ರೆ 1 ಅಂಕ ಬಂತು. ಹಾಗಿದ್ರೆ ಸಂದರ್ಭ ಏನು ಅಂತ ಹೇಳಿದರೆ, ರಾಹಿಲ ತೆವಳ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ಬ್ಲ್ಯಾಕ್ಔಟ್ ನಿಯಮದಿಂದಾಗಿ ಎಲ್ಲ ಕತ್ಲಾಗಿತ್ತು. ಒಂದೇ ಒಂದು ಮನೆಯಲ್ಲಿ ಏನಾಗಿತ್ತು, ಹೆಂಗಸಿನ ಆರ್ತನಾದ ಕೇಳ್ತಾ ಇತ್ತು. ಆವಾಗ ರಾಹಿಲನ ಮನಸ್ಸಿನಲ್ಲಿ ಮೂಡಿದಂಥ ಪ್ರಶ್ನೆಗಳು ಯಾವ್ದ್ಯಾವುದು, ಈ ಸಮಯದಲ್ಲಿ ಯಾರು ನರಳ್ತಾ ಇದ್ದಾರೆ, ಏನಾಗ್ತಾ ಇರ್ಬೋದು, ಆ ಮನೆಯಲ್ಲಿ ಎಂಥ ಕ್ರೌರ್ಯ ನಡೀತಾ ಇರ್ಬೋದು ಅನ್ನೋಂಥ ಸಂದರ್ಭವನ್ನು ವಿವರಿಸಬೇಕು ಮಕ್ಕಳೇ. ಇಲ್ಲಿ ಸಂದರ್ಭ ಅಂದಾಗ ಆ ಸಂದರ್ಭವನ್ನು ವಿವರಿಸಬೇಕು. ಇಲ್ಲಿ ಸ್ವಾರಸ್ಯ ಏನು ವಿವರಿಸಬೇಕು ಅಂತ ಹೇಳಿದರೆ, ರಾಹಿಲನ ಮನದಲ್ಲಿ ಮೂಡಿದಂಥ ಪ್ರಶ್ನೆಗಳನ್ನು ಸ್ವಾರಸ್ಯಪೂರ್ಣವಾಗಿ ಲೇಖಕಿ ಇಲ್ಲಿ ಹೇಳಿದ್ದಾರೆ ಅಂತ ಬರೆದ್ರೆ ಆಯಿತು. ರಾಹಿಲನ ಮನಸ್ಸಿನಲ್ಲಿ ಮೂಡಿದಂಥ ಪ್ರಶ್ನೆಗಳು ಅಂದರೆ ಅವನಿಗೆ ಆ ಆರ್ತನಾದ ಕೇಳಿ ಮೂಡಿದಂಥ ಪ್ರಶ್ನೆಗಳನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಸರಿನಾ? ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನಾಗುತ್ತೆ ಅಂದರೆ, ಹೆರಿಗೆ ನೋವಿನಿಂದ ಅವರ ಸೊಸೆ ನರಳ್ತಾ ಇರಬೇಕಾದ್ರೆ ಅವಳು ಕಷ್ಟಪಟ್ಟು ಮಗುವನ್ನು ಹೆರ್ತಾಳೆ. ಅಂದರೆ ಜೀವಿಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಜೀವವನ್ನು ತೆಗಿಬೇಕಾದ್ರೆ, ಹೊರಗೆ ಸಜೀವವಾಗಿ ಇನ್ನೊಂದು ಜೀವನ ಹೊರಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಅವಳು ತೆಗಿತಾ ಇದ್ದಾಳೆ. ಆದರೆ ಈ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯುದ್ಧದ ಹೆಸರಿನಲ್ಲಿ ಹೊರಗಡೆ ಏನು ಮಾಡ್ತಾ ಇದ್ದಾರೆ, ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾರಲ್ಲ, ಆ ಸಂದರ್ಭವನ್ನು ಬರಿಬೇಕು. ಇಲ್ಲಿ ಏನಂತ ಬರಿಬೇಕು ಅಂದರೆ, ಯುದ್ಧದ ಸಾಮೂಹಿಕ ಕೊಲೆಯನ್ನು ಸ್ವಾರಸ್ಯಪೂರ್ಣವಾಗಿ ಲೇಖಕಿ ವರ್ಣಿಸಿದ್ದಾರೆ ಅಂತ ಹೇಳಿ ಬರೆದ್ರೆ ಆಯಿತು ಮಕ್ಕಳೇ. ಸರಿನಾ? ಓಕೆ, ಹಾಗಿದ್ರೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ದಯವಿಟ್ಟು ಬಾಗಿಲು ತೆಗೆಯಿರಿ ಅಂತ ಹೇಳ್ತಾರೆ. ಅಂದರೆ ಅವನು ಬಂದ್ಬಿಟ್ಟು ಮುದುಕಿಗೆ ಬಾಗಿಲನ್ನ ತೆಗೀರಿ ಅಂತ ಹೇಳ್ತಾನಲ್ಲ, ಆ ಸಂದರ್ಭವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಮತ್ತೆ ಇಲ್ಲೇನಂತ ಹೇಳಬೇಕು ಅಂದರೆ, ಅವನು ಬಾಗಿಲು ತೆಗೀರಿ ಅಂದಾಗ ನೀವು ಯಾವ ಕಡೆಯವರು ಅಂತ ಕೇಳ್ತಾರಲ್ಲ, ಆ ವಿಷಯವನ್ನು ಪೂರ್ತಿಯಾಗಿ ಇಲ್ಲಿ ಬರಿಬೇಕು ಮಕ್ಕಳೇ. ಮತ್ತು ಗಾಯಗೊಂಡಿದ್ದೇನೆ, ಪ್ಲೀಸ್ ಬಾಗಿಲು ತೆಗೀರಿ ಅಂತ ಕೇಳ್ತಾನಲ್ಲ, ಅದನ್ನು ಬರಿಬೇಕು. ಆಮೇಲೆ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡಿರುವ ರಾಹಿಲನು ರಕ್ಷಣೆಗಾಗಿ ದಯನೀಯವಾಗಿ ಬೇಡುವ ಪರಿಸ್ಥಿತಿಯನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಥವಾ ಅಭಿವ್ಯಕ್ತಗೊಳಿಸಿದ್ದಾರೆ. ಏನು ಬರೆದ್ರು ಓಕೆ. ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ ಅಂತ ಹೇಳ್ತಾರಲ್ಲ, ಇಲ್ಲಿ ಯಾವ ಸಂದರ್ಭ ಬರಿಬೇಕು ಅಂತ ಹೇಳಿದ್ರೆ, ಅವನಿಗೆ ಎಷ್ಟೇ ನೋವಾಗಿದ್ರೂ ಕೂಡ, ಅವನಿಗೆಷ್ಟು ಸುಸ್ತಾಗಿದ್ರೂ ಕೂಡ ಪಾಪ ಮಾನವೀಯತೆ ದೃಷ್ಟಿಯಿಂದ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವು ನರಳ್ತಾ ಇರೋದನ್ನು, ಆ ಸೊಸೆ ನರಳ್ತಾ ಇರೋದನ್ನು ನೋಡಿ, ನಾನೊಬ್ಬ ಡಾಕ್ಟ್ರು, ನಾನು ಒಪ್ಪಿಗೆ ಕೊಟ್ಟರೆ ನಾನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾನಲ್ಲ, ಆ ಸಂದರ್ಭವನ್ನು ಇಲ್ಲಿ ವಿವರಿಸಬೇಕು. ಇಲ್ಲಿ ರಾಹಿಲನ ಮಾನವೀಯತೆ ಗುಣನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಹೇಳಬೇಕು. ಅವನು ತಾನು ಗಾಯಗೊಂಡರೂ ಕೂಡ ಅಲ್ಲೇನು ಮಾಡ್ತಾನೆ ಅಂದರೆ, ತನ್ನ ಮಾನವೀಯ ಗುಣವನ್ನು, ತನ್ನ ವೈದ್ಯಕೀಯ ಒಂದು ಎಥಿಕ್ಸ್ ಅಂತ ಹೇಳ್ತೀವಲ್ವ, ಅದನ್ನು ಅಲ್ಲಿ ಏನು ಮಾಡ್ತಾನೆ, ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಹೇಳಬೇಕು ಮಕ್ಕಳೇ. ಇಲ್ಲಿ ನೋಡಿ, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತಿವೆ ಇವೆಯಲ್ಲ ಅಂತ ಹೇಳ್ತಾರಲ್ವ. ಯಾವಾಗ ಅಂತ ಹೇಳಿದ್ರೆ, ಅವರು ತನ್ನ ಮಗನ ನೋಟವನ್ನು ನೋಡಿ, ಇಲ್ಲಿ ರಾಹಿಲನ ಮುಖ ನೋಡ್ತಾರೆ. ರಾಹಿಲನ ಮುಖ ನೋಡಿದ ತಕ್ಷಣ ತನ್ನ ಮಗನ ಥರನೇ ಅನಿಸುತ್ತೆ ಆ ಮುದುಕಿಗೆ. ಅದಕ್ಕೆ ಅವರಿಗೆ ಆ ಸೈನಿಕರಿಂದ, ಆ ಶತ್ರು ಸೈನಿಕರಿಂದ ಏನು ಮಾಡ್ತಾರೆ, ಅವರನ್ನು ಬಚಾವ್ ಮಾಡ್ತಾರಲ್ವ, ಅದನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ರಾಹಿಲನು ತಮ್ಮ ವೈರಿ ದೇಶದವನು ಎಂದು ತಿಳಿದ್ರೂ ಕೂಡ ದಯನೀಯವಾದ, ಅಂದರೆ ಇಲ್ಲಿ ಅವನ ನೋಟವನ್ನು ನೋಡಿ, ಅವನ ಕಣ್ಣುಗಳನ್ನು ನೋಡಿ, ದಯನೀಯವಾದ ನೋಟವನ್ನು ನೋಡಿ ಆ ಮುದುಕಿ ಏನು ಮಾಡ್ತಾಳೆ, ಅವನನ್ನು ರಕ್ಷಿಸ್ತಾಳೆ ಅನ್ನೋದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ಹೇಳಬೇಕು ಮಕ್ಕಳೇ. ಸರಿನಾ? ಓಕೆ. ಇಲ್ಲಿ ನೋಡಿ, ನನ್ನ ಮಗುವಿನ ಹೆಣವಿದೆ, ಅಲ್ಲಿ ಅದನ್ನು ನೋಡಿ ಅಂತ ಹೇಳ್ತಾರೆ. ಯಾವಾಗ ಅಲ್ಲಿ ಎಲ್ಲ ಸೈನಿಕರು ಬರ್ತಾರಲ್ವ, ಸೈನಿಕರು ಬಂದಾಗ ರಾಹಿಲನ ರಕ್ಷಣೆ ಮಾಡಬೇಕಾಗಿರುತ್ತಲ್ವ. ರಾಹಿಲ್ ಯಾವಾಗಲೂ ಆ ಒಂದು ತನ್ನ ಸೊಸೆಯ ಮಂಚದ ಅಡಿಯಲ್ಲಿ ಅಡ್ಕೊಂಡಿರ್ತಾರಲ್ವ, ಅದಕ್ಕೆ ಆ ಮಗುವಿನ ಹೆಣ ಇದೆ ನೋಡಿ ಅಂತ ಹೇಳ್ತಾಳೆ ಅಂತ ಹೇಳಿ ಆ ಸಂದರ್ಭವನ್ನು ಇಲ್ಲಿ ಬರಿಬೇಕು. ಇಲ್ಲಿ ತನ್ನ ಮೊಮ್ಮಗುನ ಬಲಿ ತೆಗೆದುಕೊಂತು ಅಂತ ಅನ್ನೋದನ್ನು ಆ ಮುದುಕಿ ಒಂಥರ ದುಃಖದಿಂದ ಹೇಳ್ತಾಳೆ. ದುಃಖ ಮಡುಗಟ್ಟಿದೆ ಅಂದರೆ ಬೇಜಾರಾಗಿದೆ ಅವರಿಗೆ ಅನ್ನೋದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಇಲ್ಲಿ ನೋಡಿ,
ಇಲ್ಲಿ ಮತ್ತೊಂದು 8-10 ವಾಕ್ಯದಲ್ಲಿ ವಿವರಿಸಿ ಇದೆ. ರಾಹಿಲ್ ಮತ್ತು ಮುದುಕಿಯ ಮನದಲ್ಲಿ ಮೂಡಿ ಬಂದಿರುವ ಮಾನವೀಯತೆಯ ಸಹಕಾರವನ್ನು ಸಂಕ್ಷಿಪ್ತವಾಗಿ ಸ್ಪಷ್ಟೀಕರಿಸಿ ಅಂತ ಹೇಳ್ತಾರೆ. ಫಸ್ಟು ಏನಾಗಿರುತ್ತೆ, ಬಾಗಿಲು ತೆಗೀರಿ ಅಂದ ತಕ್ಷಣ ಮುದುಕಿ ತೆಗಿತಾಳೆ. ಇಲ್ಲಿ ನಮ್ಮ ಯುದ್ಧದ ಸಾರಾಂಶವನ್ನು ಬರೆದ್ರೆ ಆಯಿತು ಮಕ್ಕಳೇ. ಯುದ್ಧ ಪಾಠದ ಸಾರಾಂಶವನ್ನು ಬರಿಬೇಕು, ಸ್ಪಷ್ಟವಾಗಿ ಸಾರಾಂಶವನ್ನು ಬರಿಬೇಕು. ಇಲ್ಲಿ ಸಾರಾಂಶವನ್ನು ಬರೆದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮುದುಕಿ ಹೇಗೆ ರಾಹಿಲನಿಗೆ ಸಹಾಯ ಮಾಡಿದ್ಲು, ರಾಹಿಲ ಹೇಗೆ ಮುದುಕಿಗೆ ಸಹಾಯ ಮಾಡ್ದ, ಅವರಿಬ್ಬರಲ್ಲಿ ಹೇಗೆ ಬಾಂಧವ್ಯ ಬೆಳೀತು ಅನ್ನೋದನ್ನ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ಸಾರಾಂಶದಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಇಲ್ಲಿ ಮಾನವೀಯ ಗುಣಗಳು ಮತ್ತೆ ಅವರಿಬ್ಬರಲ್ಲಿ ಬಾಂಧವ್ಯ ಬೆಳೆಯುತ್ತೆ. ರಾಹಿಲನ ಕಣ್ಣುಗಳು ಅವನ ಮಗನ ಕಣ್ಣುಗಳಂತೆವೇ ಇದೆ ಅಂತ ಹೇಳ್ತಾರೆ. ಆಮೇಲೆ ಮುದುಕಿ ರಕ್ಷಿಸಿದ್ರೆ ಅವನೇನು ಮಾಡ್ತಾನೆ, ಅವಳ ಸೊಸೆ, ಮುದುಕಿಯ ಸೊಸೆನ ಅವಳ ಡೆಲಿವರಿ ಆಗೋದಕ್ಕೆ, ಅವಳ ಹೆರಿಗೆ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ಬರಿಬೇಕು. ಇದಿಷ್ಟು ಬರೆದ್ರೆ ಮಕ್ಕಳೇ ಈ ಒಂದು ಕ್ವಶನಿಗೆ ಆನ್ಸರ್ ಆಗುತ್ತೆ. ಹೇಗಪ್ಪ ಬರಿಬೇಕು 4 ಅಂಕದ ಪ್ರಶ್ನೆ ಅಂದರೆ, ಸ್ಟಾರ್ಟಿಂಗ್ ಏನು ಮಾಡಬೇಕು, ರಾಹಿಲ್ ಮತ್ತು ಮುದುಕಿಯ ಮನದಲ್ಲಿ ಮೂಡಿ ಬಂದಿರುವ ಮಾನವೀಯತೆಯ ಗುಣಗಳು ಯಾವ್ದ್ಯಾವುದು ಅಂದರೆ, ರಾಹಿಲ್ ಬಂದು ಕೇಳ್ತಾನೆ, ಬಾಗ್ಲ ತಟ್ತಾನೆ ಅಂದರೆ ಕದವನ್ನು ತಟ್ತಾನೆ, ಆವಾಗ ಅಲ್ಲಿಂದ ಹಾಗೆ ಇಂಟ್ರೊಡಕ್ಷನ್ ಕೊಟ್ಕೊಂಡು ಅದನ್ನು ಹೇಳ್ತಾ ಹೋಗಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ ಏನು ಮಾಡಬೇಕು, ಈ ರೀತಿಯಾಗಿ ಇಬ್ಬರಲ್ಲಿ ಬಾಂಧವ್ಯನು ಬೆಳೀತು, ಹಾಗೆ ಅವರಿಬ್ಬರು ತಮ್ಮ ಮಾನವೀಯ ಗುಣಗಳನ್ನು ತೋರ್ಪಡಿಸಿದರು ಅಂತ ಹೇಳಿ ಕನ್ಕ್ಲೂಷನ್ ಮಾಡಬೇಕು ಮಕ್ಕಳೇ. ಸರಿನಾ? ಓಕೆ, ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ ನಾನು. ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಅಂತ ಹೇಳಿದೆ. ಹೌದಾ? ಇಲ್ಲಿ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸ್ತಾಳೆ ಅಂತ ಹೇಳಿದ್ರೆ, ಅವನು ಚಿಕ್ಕವನಾಗಿದ್ದಾಗ ಅವ್ರ ತಂದೆ ಯುದ್ಧಕ್ಕೆ ಹೋಗ್ಬಿಟ್ರು. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಫಸ್ಟ್ ಏನು ಬರಿಬೇಕು ಅಂದರೆ, ರಾಹಿಲ ತನ್ನ ಮಗನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ತನ್ನ ಗಂಡನ ಬಗ್ಗೆ ಹೇಳ್ತಾಳೆ. ಅವಳು ಏನು ಮಾಡ್ತಾಳೆ, ತನ್ನ ವಿಷಯವನ್ನು ಹೇಳ್ಕೊತಾ ಇರಬೇಕಾದ್ರೆ ಹೇಳ್ತಾಳೆ. ರಾಹಿಲಿಗೆ ಮತ್ತು ಮುದುಕಿಗೆ ಒಂದು ಬಾಂಧವ್ಯ ಉಂಟಾಗ್ತದೆ 1 or 2 ಡೇಸಲ್ಲಿ. ಆವಾಗ ಅವಳು ತನ್ನ ಕಥೆನ ಬಿಚ್ಚಿಡ್ತಾಳೆ. ಆವಾಗ ಏನು ಹೇಳ್ತಾಳೆ, ಅವ್ರ ಗಂಡ ಏನಾಗಿರ್ತಾನೆ, ಯುದ್ಧಕ್ಕೆ ಹೋಗಿರ್ತಾನೆ, ಯುದ್ಧಕ್ಕೆ ಹೋದವನು ವಾಪಸ್ ಬರಲ್ಲ, ತಾನು ತನ್ನ ಮಗನನ್ನು ಸಾಕ್ಕೊಂಡು ಇರ್ತಾಳೆ. ಆವಾಗ ಮತ್ತೆ ಯುದ್ಧ ಬರುತ್ತೆ. ತನ್ನ ಮಗ ಸೊಸೆನ ಬಿಟ್ಟು, ಸೊಸೆ ಗರ್ಭಿಣಿಯಾಗಿದ್ದಾಗ ಸೊಸೆನ ಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ ಅನ್ನೋದನ್ನು ಹೇಳ್ತಾಳಲ್ವ, ಆ ವಿಷಯವನ್ನು ಬರಿಬೇಕು ಮಕ್ಕಳಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಮುದುಕಿಯು ರಾಹಿಲನು ಮುದುಕಿಯ ಕುಟುಂಬಕ್ಕೂ ಸಹಾಯವನ್ನು ಸಂಕ್ಷಿಪ್ತವಾಗಿ ಬರೀರಿ ಅಂದರೆ ಇದೇ ಯುದ್ಧದ ಸಾರಾಂಶ ಇದೆ, ಮತ್ತೇನು ಇಲ್ಲ. ಇಲ್ಲಿ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಬರೀರಿ ಮಕ್ಕಳೇ. ಸ್ಟಾರ್ಟಿಂಗ್ ಯುದ್ಧದಲ್ಲಿ ಗಾಯಗೊಂಡ ರಾಹಿಲನು ಮುದುಕಿಯ ಮನೆಗೆ ಬರೋದು, ಮುದುಕಿಗೆ ಬಂದ ತಕ್ಷಣ ಅಲ್ಲೇನಾಗುತ್ತೆ, ಸೊಸೆ ಹೆರಿಗೆಯನ್ನು ಮಾಡಿಸೋದು, ಅವಳ ಮಗನ ಬಟ್ಟೆಯನ್ನು ಕೊಡೋದು, ಅವನಿಗೆ ಸೈನಿಕರಿಂದ ಬಚಾವ್ ಮಾಡೋದು, ಅದೆಲ್ಲ ಬರಿಬೇಕು ಇಲ್ಲಿ. ಸರಿನಾ? ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲೊಂದು ಕ್ವಶನ್ ಇದೆ. ಮುದುಕಿಯು ರಾಹಿಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಯುದ್ಧದಿಂದ, ಇಲ್ಲಿ ಯುದ್ಧ ಮಾಡ್ಕೊಳ್ಳಿ ಮಕ್ಕಳೇ, ಇದು ಮಾಡ್ಕೊಳ್ಳಿ, ಒಂದೇ ನಿಮಿಷ, ಇದು ಮಾಡ್ಕೊಳ್ಳಿ, ಇದು ಒಂದು ಮಹಾಪ್ರಾಣ ಹೋಗಿದೆ ಇಲ್ಲಿ. ಓಕೆ, ಇಲ್ಲಿ ಯುದ್ಧದಿಂದ ತಾನು ಅನುಭವಿಸಿದ ಸಂಕಟವನ್ನು ವಿವರಿಸಿದಳು. ಅಂದರೆ ಅವಳು ರಾಹಿಲ್ನ ಹತ್ರ ಮಾತಾಡ್ತಾಳಲ್ವ, ಆ ಯುದ್ಧದಿಂದ ಏನಾಯಿತು, ತನ್ನ ಗಂಡ ಹೋದರು, ಆಮೇಲೆ ಅವರು ವಾಪಸ್ ಬರಲಿಲ್ಲ, ಆಮೇಲೆ ಮಗ ಹೋಗಿದ್ದಾನೆ, ಮೊಮ್ಮಗು ಹೋಗ್ಬಿಡ್ತು ಅಂತ ಹೇಳ್ತಾಳಲ್ವ, ಆ ವಿಷಯವನ್ನು ಬರಿಬೇಕು. ಸಂಕ್ಷಿಪ್ತವಾಗಿ ಇಲ್ಲಿ ಸಾರಾಂಶ ಬರೆದ್ರೆ ಆಯಿತು. ಸಾರಾಂಶ ಎಲ್ಲಿಂದ ಬರಿಬೇಕು ಅಂತ ಹೇಳಿದರೆ, ಇಲ್ಲಿ ಮುದುಕಿ ಮತ್ತು ರಾಹಿಲನ ಸಂಭಾಷಣೆಯನ್ನು, ಇಲ್ಲಿ ಮುದುಕಿ ಮತ್ತು ರಾಹಿಲನ ಸಂಭಾಷಣೆಯನ್ನು ಬರಿಬೇಕು. ಸಾರಿ ಮಕ್ಕಳೇ, ಮುದುಕಿ ಮತ್ತು ರಾಹಿಲನ ಸಂಭಾಷಣೆ ಬರಿಬೇಕು. ರಾಹಿಲನ ಸಂಭಾಷಣೆ. ಓಕೆ, ಮುದುಕಿ ಮತ್ತು ರಾಹಿಲನ ಸಂಭಾಷಣೆಯನ್ನು ಇಲ್ಲಿ ಬರಿತಾ ಹೋಗಬೇಕು. ಅವರಿಬ್ಬರು ಸೇರಿ ಸಂಭಾಷಣೆ ಮಾಡ್ತಾರಲ್ವ, ಅವಳು ಹೇಳ್ಕೋತಾಳಲ್ವ ತನ್ನ ವಿಷಯಗಳನ್ನೆಲ್ಲ, ತನ್ನ 50 ವರ್ಷ ಆಯಿತು ಮದುವೆ ಆಗಿ ಇಲ್ಲಿ ಬಂದೆ ಅಂತೆಲ್ಲ ಹೇಳ್ತಾಳಲ್ವ, ಆ ವಿಷಯವನ್ನೇ ಇಲ್ಲಿ ಬರಿತಾ ಹೋಗಬೇಕು ಮಕ್ಕಳೇ. ನೆಕ್ಸ್ಟ್, ಹಾಗಿದ್ರೆ ಮಕ್ಕಳೇ, ಈ LBA ಕ್ವಶನ್ನಲ್ಲಿ ಏನು ಗೊತ್ತಾ, ಫಸ್ಟು ನೀವು ಯುದ್ಧದ ಸಾರಾಂಶವನ್ನು ಸರಿಯಾಗಿ ನೋಡ್ಕೊಳ್ಳಿ. ಆ ಸಾರಾಂಶ ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ
ಎಲ್ಲನೂ ಬರೀತೆ. ಆಮೇಲೆ ನೀವು LBA ಕ್ವಶನ್ ಬರೆಯೋಕ್ಕಿಂತ ಮುಂಚೆ ನೀವೇನು ಮಾಡಿ, ಒಂದ್ಸತಿ ಗದ್ಯ ಭಾಗವನ್ನು ಪೂರ್ತಿಯಾಗಿ ಓದ್ಕೊಳ್ಳಿ ಮಕ್ಕಳೇ. ಗದ್ಯ ಭಾಗವನ್ನು ಪೂರ್ತಿಯಾಗಿ ಓದ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ಅದರಲ್ಲಿ ಮಧ್ಯದಲ್ಲಿ ಕೆಲವೊಂದು ಕೋಡ್ಸಲ್ಲಿ ಅವ್ರು ಹೇಳಿದಂಥ ಮಾತುಗಳಿದೆ, ಅವುಗಳೆಲ್ಲ ನಿಮಗೆ ಸಂದರ್ಭದಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅದು ಯಾವ ಸಂದರ್ಭದಲ್ಲಿ ಬಂದಿದೆ ಅಂತ ನೆನಪಿರಬೇಕು ಅಂದರೆ ನೀವೇನು ಮಾಡಬೇಕು, ಕೋಡ್ಸಲ್ಲಿರೋದನ್ನ ಸರಿಯಾಗಿ ನೋಡ್ಕೋಬೇಕು. ಹಾಗಿದ್ರೆ ಮಕ್ಕಳೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಮರೀದೆ ಏನು ಮಾಡಿ, ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.